ಹೇ ಗೈಸ್, ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ಬೆಳಗ್ಗೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂಥ ಕಾರಣ ಏನಪ್ಪ ಅಂದ್ರೆ ಹೌದು, ಬೆಂಗಳೂರಿಗೆ ಇದೀಗ ಮತ್ತೊಂದು ಕಂಟಕ ಸೃಷ್ಟಿಯಾಗಿರುವಂಥದ್ದು. ಆ ಒಂದು ಕಂಟಕ ಜನಗಳಿಗೆ ಯಾವ ರೀತಿ ಪ್ರಾಬ್ಲಮ್ ಮಾಡುತ್ತೆ, ರೋಡ್ಗಳಿಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಏನು ಇರುತ್ತೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಮಿಸ್ ಮಾಡದೆ ಈಗಲೇ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡಿ. ಅದು ಬೆಂಗಳೂರಿಗೆ ಇದೀಗ ಮತ್ತೊಂದು ಕಂಟಕ ಸೃಷ್ಟಿಯಾಗಿರುವಂಥದ್ದು. ಆ ಒಂದು ಕಂಟಕ ಹೀಗಿಂದ ಬಂದಿದ್ದಲ್ಲ, ಅನೇಕ ವರ್ಷಗಳಿಂದ ಬಂದಿರುವಂಥದ್ದು. ಆ ಒಂದು ಕಂಟಕ ಇದೀಗ ದೊಡ್ಡದಾಗಿರುವಂಥದ್ದು. ಆ ಒಂದು ಕಂಟಕ ಯಾವುದು ಅಂತ ಹೇಳಿದ್ರೆ ಟ್ರಾಫಿಕ್. ಅದು ಟ್ರಾಫಿಕ್ ವಿಚಾರದಲ್ಲಿ ನಮ್ಮ ಬೆಂಗಳೂರು ಒಂದು ಕೈ ಮೇಲೆ ಅಂತ ಹೇಳೋದು ತಪ್ಪಾಗಲ್ಲ. ಇದೀಗ ಆ ಒಂದು ಟ್ರಾಫಿಕ್ ಮತ್ತೆ ದುಪ್ಪಟ್ಟು ಆಗಿರುವಂಥದ್ದು. ಕಾರಣ ಏನಪ್ಪಾ ಅಂದ್ರೆ ಅನೇಕ IT ಕಂಪನೀಸ್ಗಳು ನಮ್ಮ ಬೆಂಗಳೂರಿನಲ್ಲಿ ಇರುವಂಥದ್ದು. ಸುಮಾರು 1000 ಕಂಪನಿಗಳು ನಮ್ಮ ಒಂದು ಬೆಂಗಳೂರಿನಲ್ಲಿ ಇರುವಂಥದ್ದು. ಅದರಲ್ಲಿ 500 ಆಫೀಸ್ಗಳು ಇರುವಂಥದ್ದು. ಆ ಒಂದು ಕಂಪನಿಗಳಲ್ಲಿ 10 ಲಕ್ಷ ಜನ ಪ್ರತಿನಿತ್ಯ ವರ್ಕ್ ಮಾಡ್ತಾ ಇರುವಂಥದ್ದು. ಸೊ ಇದೀಗ ಒಂದು ಕಂಟಕ ಏನಪ್ಪಾ ಅಂತ ಹೇಳಿದ್ರೆ IT ಕಂಪ್ನೀಸ್ಗಳು ಒಂದಷ್ಟು ರೂಲ್ಸ್ಗಳನ್ನ ತಂದಿದ್ವು. ಏನಪ್ಪಾ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಇದೆ, ಇದಿದೆ ಅಂತ ವರ್ಕ್ ಫ್ರಮ್ ಹೋಮ್ ಕೊಟ್ಟಿರುವಂಥದ್ದು ಅನೇಕ ಎಂಪ್ಲಾಯೀಸ್ಗಳಿಗೆ. ಅವರು ಕೂಡ ವರ್ಕ್ ಫ್ರಮ್ ಹೋಮ್ ಅಂತ ಮನೆಯಲ್ಲೇ ಕುತ್ಕೊಂಡು ಕೆಲಸವನ್ನ ಮಾಡ್ತಿದ್ರು. ಇದೀಗ ಒಂದಷ್ಟು ಕಂಪನೀಸ್ಗಳು ನಮ್ಮ ಬೆಂಗಳೂರಿನಲ್ಲಿ ಇರುವಂತಹ ಒಂದಷ್ಟು ಕಂಪನೀಸ್ಗಳು ಡಿಸೈಡ್ ಮಾಡಿರುವಂಥದ್ದು ಏನಪ್ಪಾ ಅಂದ್ರೆ IT ಕಂಪನೀಸ್ಗಳಿಗೆ ವರ್ಕ್ ಫ್ರಮ್ ಹೋಮ್ ಕೊಡೋದು ಬೇಡ ಅಂತ ಈ ಒಂದು ಇದನ್ನ ಕ್ಯಾನ್ಸಲ್ ಮಾಡಿರುವಂಥದ್ದು. ಅಂದ್ರೆ ವರ್ಕ್ ಫ್ರಮ್ ಹೋಮ್ನ ಕ್ಯಾನ್ಸಲ್ ಮಾಡಿರುವಂಥದ್ದು. ಸೊ ಇದೀಗ ಈ ಒಂದು ಪ್ರಾಬ್ಲಮ್ ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಪ್ರತಿನಿತ್ಯ 10 ಲಕ್ಷ ಜನ ಎಲೆಕ್ಟ್ರಾನಿಕ್ ಸಿಟಿ, ವೈಟ್ ಫೀಲ್ಡ್, ಕೋರ್ಮಂಗ್ಲ, ಸರ್ಜಾಪುರ ಈ ಒಂದು ಪ್ರದೇಶಗಳಲ್ಲಿ ಅನೇಕ ಟ್ರಾಫಿಕ್ಗಳು ಮೊದಲಿಂದಾನೇ ಆಗ್ತಾ ಇದೆ. ಸೊ ಆ ಒಂದು ಸ್ಥಳದಲ್ಲೇ ಈ ಇಷ್ಟು IT ಕಂಪ್ನೀಸ್ಗಳಿರುವಂಥದ್ದು. ಸೊ ಅಲ್ಲಿ ರೋಡ್ಗಳು ಮೊದಲೇ ಚಿಕ್ಕದು. ಸೊ ಅದರಲ್ಲೂ ಕೂಡ 10 ಲಕ್ಷ ಜನ ಪ್ರತಿನಿತ್ಯ ಅಲ್ಲಿ ಯಾವ ರೀತಿ ಓಡಾಡಕ್ಕಾಗುತ್ತೆ. ಸೊ ಈಗಲೇ ಟ್ರಾಫಿಕ್ ದುಪ್ಪಟ್ಟು ಆಗ್ತಾ ಇದೆ. ಆಫೀಸಿಂದ ಕಂಪ್ನಿಯಿಂದ ಆಫೀಸ್ಗೆ ಹೋಗೋದಕ್ಕೆ 2-3 ಅವರ್ ಡಿಲೇ ಆಗ್ತಿರುವಂಥದ್ದು. ಪ್ರಾಪರ್ ಟೈಮ್ಗೆ ಮನೆಗೆ ತಲುಪೋದಕ್ಕೆ ಆಗ್ತಾ ಇಲ್ಲ, ಮತ್ತೆ ಆಫೀಸ್ಗಳಿಗೂ ಕೂಡ ತಲುಪೋದಕ್ಕೆ ಆಗ್ತಾ ಇಲ್ಲ. ಸೊ ಈ ಒಂದು ಸಂದರ್ಭದಲ್ಲಿ ಇದೀಗ ವರ್ಕ್ ಫ್ರಮ್ ಹೋಮ್ನ ಕ್ಯಾನ್ಸಲ್ ಮಾಡಿರುವಂಥದ್ದು. ಆಕ್ಚುಲ್ ಆಗಿ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಈ ಒಂದು ಡಿಸಿಷನ್ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಕ್ಯಾನ್ಸಲ್ ಮಾಡುವಂತಹ ಡಿಸಿಷನ್ ಅಲ್ಲಿರುವಂತಹ ಕೆಲವು ಕಂಪನೀಸ್ಗಳು ಮಾತ್ರ ತಗೊಂಡಿರುವಂಥದ್ದು. ಸೊ ಈ ಒಂದು ವಿಚಾರದ ವಿರೋಧವಾಗಿ ಅನೇಕ ಕಂಪನಿಗಳು ಇದೀಗ ಅವರ ಒಂದು ಆಕ್ಷೇಪನ ಹೊರ ಹಾಕ್ತಿರುವಂಥದ್ದು. ಅಂದ್ರೆ ಈ ಒಂದು ವಿಚಾರದ ಬಗ್ಗೆ ಧ್ವನಿನೇ ಎತ್ತಿರುವಂಥದ್ದು. ವರ್ಕ್ ಫ್ರಮ್ ಹೋಮ್ನ ಕ್ಯಾನ್ಸಲ್ ಮಾಡೋದು ಬೇಡ ಅಂತ. ಮತ್ತೆ ಒಂದಷ್ಟು ಪ್ಲಾನಿಂಗ್ಸ್ಗಳ ಮೂಲಕನೂ ಕೂಡ ಉದ್ಯಮಿಗಳು ಮಾತಾಡ್ತಿರುವಂಥದ್ದು. ಆ ರೀತಿ ಮಾಡಬೇಕು, ಈ ರೀತಿ ಮಾಡಬೇಕು ಅಂತ. ಇನ್ನೂ ಕೂಡ ಡಿಸೈಡ್ ಆಗಿಲ್ಲ ವರ್ಕ್ ಫ್ರಮ್ ಹೋಮ್ ಕ್ಯಾನ್ಸಲ್ ಆಗಿದೆಯಾ ಇಲ್ವಾ ಅಂತ. ಬಟ್ ಇದೀಗ ಅಲ್ಲಿರುವಂತಹ ಒಂದಷ್ಟು ಕೆಲವು IT ಕಂಪನೀಸ್ಗಳು ಈ ಒಂದು ವಿಚಾರದ ಬಗ್ಗೆ ಆಕ್ಷೇಪನ ಉಂಟು ಮಾಡ್ತಿರುವಂಥದ್ದು ಹೌದು, ಮತ್ತೆ ಒಂದಷ್ಟು ಕಂಪನಿಗಳು ಇದನ್ನ ಒಪ್ಕೊಂಡಿರುವಂಥದ್ದು ಹೌದು. ಸೊ ಈ ಒಂದು ವರ್ಕ್ ಫ್ರಮ್ ಹೋಮ್ನ ಕ್ಯಾನ್ಸಲ್ ಮಾಡಬೇಕು ಅಂತ ನೋಡೋಣ ಏನೇನೆಲ್ಲ ಆಗುತ್ತೆ ಅಂತ. ಅಕಸ್ಮಾತ್ ಏನಾದ್ರು ವರ್ಕ್ ಫ್ರಮ್ ಹೋಮ್ ಕ್ಯಾನ್ಸಲ್ ಆಯ್ತು ಅಂತ ಹೇಳಿದ್ರೆ ಇದಕ್ಕಿಂತ ಮೊದಲು 82,000 ಜನ ರಿಂಗ್ ರೋಡ್ ನಲ್ಲಿ ಓಡಾಡ್ತಿದ್ರು. ಮತ್ತೆ ಇವಾಗ ರೆಕಾರ್ಡ್ ನೋಡಿದ್ರೆ 1,20,000 ಜನ ಸೊ ಒಂದು ದಿನಕ್ಕೆ ಆ ಒಂದು ರಿಂಗ್ ರೋಡ್ ನಲ್ಲಿ ಓಡಾಡ್ತಾರೆ. ಈಗ ಏನಾದರೂ ವರ್ಕ್ ಫ್ರಮ್ ಹೋಮ್ ಕ್ಯಾನ್ಸಲ್ ಆಗಿ ಎಂಪ್ಲಾಯೀಸ್ಗಳು ಆಫೀಸ್ಗೆ ಒಂದು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಗೊತ್ತು ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಟ್ರಾಫಿಕ್ ಯಾವ ರೀತಿ ಹೊಡೆತ ಬೀಳುತ್ತೆ, ಸರ್ಕಾರಕ್ಕೆ ಯಾವ ರೀತಿ ತೊಂದರೆ ಆಗುತ್ತೆ, ಏನ್ ಕತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ನೋಡೋಣ ಏನೇನೆಲ್ಲ ಡಿಸಿಷನ್ನ ತಗೊತಾರೆ ಈ ಒಂದು ಕಂಪ್ನಿಗಳು ಅಂತ. ಸೊ ಇದ್ರ ಮೇಲೆ ನಾವು ಲೀಗಲ್ ಆಕ್ಷನ್ಗಳನ್ನು ಕೂಡ ತಗೊಳ್ಳೋದಕ್ಕಾಗಲ್ಲ, ಯಾಕಂದ್ರೆ ಅಷ್ಟು ಜನಕ್ಕೆ ಅವರು ಕೆಲಸವನ್ನ ಈಗಾಗಲೇ ಕೊಡ್ತಾ ಇದ್ದಾರೆ. ಅವರು ಅಕಾರ್ಡಿಂಗ್ ಟು ದ ರೂಲ್ಸೇ ಅವರು ಕೂಡ ಹೋಗ್ತಿರುವಂಥದ್ದು. ನೋಡೋಣ ಏನೇನೆಲ್ಲ ಚೇಂಜಸ್ ಆಗುತ್ತೆ ಈ ಒಂದು IT ಕಂಪ್ನೀಸ್ಗಳಲ್ಲಿ ಅಂತ. ಸೊ ಈ ಒಂದು ವಿಚಾರದ ಬಗ್ಗೆನೇ ಅನೇಕ ಕಂಪ್ನಿ ಅಂದ್ರೆ ಕೆಲವು ಕಂಪನಿಗಳು ಆಕ್ಷೇಪವನ್ನು ಉಂಟು ಮಾಡ್ತಿರುವಂಥದ್ದು. ವರ್ಕ್ ಫ್ರಮ್ ಹೋಮ್ನ ಕ್ಯಾನ್ಸಲ್ ಮಾಡೋದು ಬೇಡ ಅಂತ ಅವರು ಕೂಡ ಒಂದಷ್ಟು ಮೀಟಿಂಗ್ಸ್ಗಳನ್ನ ಮಾಡ್ತಿರುವಂಥದ್ದು. ನೋಡೋಣ ಏನೇನೆಲ್ಲ ಆಗುತ್ತೆ ಅಂತ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಇದ್ರೆ ಮಾತ್ರ ಮಿಸ್ ಮಾಡೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಬಾಯ್.